ನಾನು ಈ ರಾಮಾಯಣದ ಕಥೆಯ ಸಂದರ್ಭದಲ್ಲಿ ನಾನು ಸೀತಾಮಾತೆಯ ಆ ಕೊಠಡಿಗೆ ಬಂದಂಥ ರಾಮಚಂದ್ರನ ಮುಖದಲ್ಲಿ ಸ್ವಲ್ಪ ದುಗುಡ ಶುರುವಾಯಿತು, ಆತಂಕ ಶುರುವಾಯಿತು, ದುಃಖ ಶುರುವಾಯಿತು. ಯಾಕೆ ಈ ಸೀತೆಯನ್ನು ಹೆಂಗೆ ಒಪ್ಪಿಸೋದು ಅಂತ. ಈಗ ಸೀತೆಗೆ ಅಲ್ಲಿವರೆಗೂ ವಿಷಯನೇ ಗೊತ್ತಿಲ್ಲ, ಹೊರಗಡೆ ಇದೆಲ್ಲ ನಡೆದಿದೆ, ರಾಮಚಂದ್ರ ಈಗ ಕಾಡಿಗೆ ಹೋಗಬೇಕಿದೆ, ಕೈಕೆ ಮತ್ತು ದಶರಥನ ನಡುವೆ ನಡೆದ ಈ ಹಿಂದಿನ ಒಪ್ಪಂದದ ಅನುಸಾರ ಈಗ ರಾಮ ವನವಾಸಕ್ಕೆ ಹೋಗಿ ಭರತನಿಗೆ ಪಟ್ಟಾಭಿಷೇಕ ಆಗ್ತಿದೆ. ಇದು ಸೀತೆಗೆ ಗೊತ್ತೇ ಇಲ್ಲ. ಸೀತೆ ರಾಮಚಂದ್ರ ಅಲ್ಲಿ ಬರ್ತಾ ಇದ್ದಾನೆ, ಆ ರಾಮಚಂದ್ರನ ಮುಖವನ್ನು ಸೀತೆ ನೋಡಿದಾಳೆ. ರಾಮನ ಮುಖದಲ್ಲಿ ಸಂತೋಷವೂ ಇಲ್ಲ. ಈಗ ಪಟ್ಟಾಭಿಷೇಕಕ್ಕೆ ಇರಬೇಕಾದ ರಾಮಚಂದ್ರನ ಮುಖದಲ್ಲಿ ಇರಬೇಕಾದ ಆ ರಾಜ ಗಾಂಭೀರ್ಯವೇ ಇಲ್ಲ, ಸುಖವಿಲ್ಲ, ಸಂತೋಷವಿಲ್ಲ. ಏನಾಯಿತು ಅಂತಾಳೆ ಸೀತೆ. ಆಗ ನೇರವಾಗಿ ವಿಷಯ ಹೇಳಿಬಿಡ್ತಾನೆ ರಾಮಚಂದ್ರ. ಹೀಗಾಗಿದೆ, ನಾನು ತಂದೆಯ ಮಾತನ್ನು ಉಳಿಸ್ಲಿಕ್ಕೆ ಕಾಡಿಗೆ ಹೋಗಬೇಕಿದೆ. ನೀನು ಧರ್ಮದ ವಂಶದಲ್ಲಿ ಹುಟ್ಟಿದವಳು, ನಿನ್ನ ತಂದೆ ಜನಕ ಮಹಾರಾಜ ಮಹಾನ್ ಧರ್ಮವಂತ. ಅಂತಹ ವಂಶದಲ್ಲಿ ಹುಟ್ಟಿದ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೀನಿ. ನಾನು 14 ವರ್ಷ ವನವಾಸ ಮುಗಿಸಿ ಬರುವವರೆಗೂ ನೀನು ಪೂಜೆ ಪುನಸ್ಕಾರ ವ್ರತಗಳಲ್ಲಿ ನೀನು ತಲ್ಲೀನಳಾಗು, ನಾನು ಖಂಡಿತ ಬರ್ತೀನಿ, ನಾನು ಕಾಡಿಗೆ ಹೊರಡ್ತೀನಿ ಅಂತ ಅಂದಾಗ ಅವಳು ಯೋಚನೆ ಮಾಡಿ, ಈಗ ಒಂದು ಹೆಂಡತಿ ನನ್ನ ಗಂಡನಿಗೆ ಇಂಥ ಪಟ್ಟಾಭಿಷೇಕ ಆಗುತ್ತೆ, ಇಂಥ ಅಧಿಕಾರ ಸಿಗುತ್ತೆ ಅಂತ ಇರಬೇಕಾದ್ರೆ ಸಡನ್ನಾಗಿ ಬಂದು ಗಂಡ ಇಲ್ಲ, ನನಗದು ಸಿಗ್ತಾ ಇಲ್ಲ, ಅದ್ರ ಬದಲು ನಾನು ಕಾಡಿಗೆ ಹೋಗ್ತಿದ್ದೀನಿ ಎಂದಾಗ ಆ ಹೆಣ್ಮಗಳಿಗೆ ಮೊದಲು ಏನನ್ಸಿರ್ಬೇಕು? ಅವ್ರು ಯಾರು? ಅವರೆಲ್ಲ ಸೇರ್ಕೊಂಡು ನನ್ನ ಗಂಡನಿಗೆ ಅನ್ಯಾಯ ಮಾಡ್ತಾರೆ, ಅವ್ರನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ನೀನು ಯಾಕ್ರಿ ಕಾಡಿಗೆ ಹೋಗಬೇಕು? ಅವ್ರನ್ನ ಕಳಿಸೋಣ, ನಾನು ಯಾಕೆ ಹೋಗಬೇಕು, ನೀನು ಯಾಕೆ ಹೋಗಬೇಕು ಅಂತ ಅನ್ನಲಿಲ್ಲ ಸೀತೆ. ಅವ್ರು ಯಾರನ್ನೂ ದೂಷಿಸಲಿಲ್ಲ. ಸೀತೆ ಏನು ಹೇಳಿದ್ಲು ಗೊತ್ತೇನು? ಆಯಿತು, ನಿನಗೆ ಏನು ಒದಗಿ ಬಂದಿದೆಯೋ ಅದರಲ್ಲಿ ನನಗೆ ಪಾಲಿದೆ. ಸೀತೆಯ ದುಃಖ ಅಥವಾ ಸೀತೆಯ ಕೋಪ ನಿನ್ನನ್ನು ಈ ಸ್ಥಿತಿಗೆ ತಂದವರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಲಿಲ್ಲ. ಆಯಿತು, ಏನೋ ಬಂದುಬಿಟ್ಟಿದೆ, ಆದರೆ ನನ್ನನ್ನು ಒಬ್ಬಳನ್ನ ಇಲ್ಲಿ ಬಿಟ್ಟು ಹೋಗಬೇಡ. ನೀನು ಕಾಡಿಗೆ ಹೋಗ್ತೀಯಾ, ನಾನು ಬರ್ತೀನಿ. ನೀನು ಅರಮನೆಗೆ ಹೋಗ್ತೀಯಾ, ನಾನು ಬರ್ತೀನಿ. ನೀನು ಎಲ್ಲಿಗೆ ಹೋಗ್ತೀಯೋ, ನಾನು ಅಲ್ಲಿಗೆ ಬರ್ತೀನಿ. ನಿನಗಿಂತ ಮುಂಚೆ ಅದೆಂತಹ ದಟ್ಟ ಕಾಡಾಗಿರಲಿ, ನಿನಗಿಂತ ಮುಂದೆ ನಾನು ನಡ್ಕೊಂಡು ಹೋಗಿ ನಿನಗೆ ದಾರಿ ಮಾಡಿಕೊಡ್ತೀನಿ. ನೀನು ಊಟ ಮಾಡಿ ಆದಮೇಲೆ ನಾನು ಊಟ ಮಾಡ್ತೀನಿ. ನಿನಗೆ ಬೇಕಾದ ಎಲ್ಲ ಸೇವೆಯನ್ನು ನಾನು ಮಾಡ್ತೀನಿ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಗೋಗರಿತಾಳೆ. ರಾಮಚಂದ್ರ ಹೇಳ್ತಾನೆ, ನೋಡಿ, ಕಾಡೆಲ್ಲ ಹೀಗೆ ತುಂಬ ಮೃಗಗಳಿಂದ ತುಂಬಿರುತ್ತೆ, ಅಲ್ಲಿ ತುಂಬ ಭಯದ ವಾತಾವರಣ ಇರುತ್ತೆ, ಅಲ್ಲಷ್ಟು ಸುಲಭವಾಗಿ ಬದುಕಲಿಕ್ಕಾಗಲ್ಲ, ಹಂಗೆ ಹಿಂಗೆ ಎಲ್ಲ ಹೇಳ್ತಾನೆ. ಸೀತೆ ಒಪ್ಪಲ್ಲ. ಮೊದಲು ಕೇಳ್ಕೊಳ್ತಾಳೆ ಸೀತೆ, ಆದರೆ ಆನಂತರ ಚಾಮುಂಡಿ ಅವತಾರವನ್ನು ತಗೊಂಡ್ಬಿಡ್ತಾಳೆ ಸೀತೆ. ಅಂದರೆ ನೋಡಿ, ಆ ಮೂಲ ಗುಣ ಇರುತ್ತಲ್ಲ, ಮೊದಲು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಕೇಳ್ಕೊಳ್ತಿದ್ದ ಸೀತೆ ಕೋಪಿಷ್ಟಳಾಗ್ಬಿಡ್ತಾಳೆ. ನನ್ನನ್ನು ತೊರೆದು ಹೋಗುವಂತಹ ನಿನ್ನ ಧರ್ಮ ಬುದ್ಧಿ, ನೀನೆಂತ ಧರ್ಮದ ಪುರುಷ, ಜನ ನಿನ್ನ ಬಗ್ಗೆ ಧರ್ಮ ಪುರುಷ ಅಂತಾರೆ. ಹೆಂಡತಿಯನ್ನು ಹೀಗೆ ಬಿಟ್ಟು ಹೋಗುವ ನೀನು ಯಾವ ಧರ್ಮ ಪುರುಷ? ಒಂದು, ನೀನೇನಿದ್ದೀಯೋ ಜನಕ್ಕೆ ಅದು ಗೊತ್ತಿಲ್ಲ, ಅಥವಾ ಜನ ಏನು ಹೇಳ್ತಿದ್ದಾರೆ ಅದು ಸುಳ್ಳು. ನನ್ನನ್ನು ಹೇಗೆ ಬಿಟ್ಟು ಹೋಗುವ ನೀನೆಂತ ಧರ್ಮ ಪುರುಷ ಅಂತ ರಾಮನ ಬಗ್ಗೆನೇ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಕಡೆಗೆ ರಾಮನಿಗೆ ಗೊತ್ತಾಗುತ್ತೆ ಏಕೆ ಬಿಡೋಳಲ್ಲ ಅಂತ. ಸರಿ ಹೊರಡು ಅಂತ ಹೇಳಿ ಅದಾದ ನಂತರ ಮತ್ತೆ ಲಕ್ಷ್ಮಣನ ಒಪ್ಪಿಸೋದು ಅದೊಂದು ದೊಡ್ಡ ಕತೆ. ಈ ರಾಮಚಂದ್ರನಿಗೆ ಈ ವನವಾಸದ ಸುದ್ದಿ ಅವನಿಗೆ ದುಃಖ ಆಗಲಿಲ್ಲ. ಇವರು ಸೀತೆನ ಬೇಡ, ನೀನು ಬರಬೇಡ, ನಾನು ಒಬ್ಬನೇ ಹೋಯ್ತೀನಿ ಅಂತಾನೆ ರಾಮಚಂದ್ರ. ಸೀತೆ ಒಪ್ಪಲ್ಲ. ಇನ್ನು ನೆಕ್ಸ್ಟ್ ಲಕ್ಷ್ಮಣ, ಇಲ್ಲ ಅಣ್ಣ, ನಾನು ಬಿಡಲ್ಲ, ನಾನು ಬಂದೇ ಬರ್ತೀನಿ. ರಾಮ ಹೇಳ್ತಾನೆ, ಅಲ್ಲ ಕಣಪ್ಪ, ಈಗ ನೀನು ನನ್ನ ಜೊತೆ ಬಂದುಬಿಟ್ರೆ ಇಲ್ಲಿ ಕೌಸಲ್ಯನ್ನು ನೋಡ್ಕೊಳ್ಳೋರು ಯಾರು? ತಂದೆ ದಶರಥನನ್ನು ನೋಡ್ಕೊಳ್ಳೋರು ಯಾರು? ಯಾಕಂದರೆ ಭರತನಿಗೆ ಪಟ್ಟಾಭಿಷೇಕ ಆದ ಮೇಲೆ ಕೈಕೆ ಅಂತೂ ರಾಜಮಾತೆ ಆಗಿಬಿಡ್ತಾಳೆ, ಇವ್ರ ಕಡೆ ಗಮನ ಕೊಡಲ್ಲ ಆಕೆ. ಈಗ ನೀನು ನಾನು ಸೀತೆ ಎಲ್ಲ ಹೋದರೆ ಇವ್ರನ್ನ ನೋಡ್ಕೊಳ್ಳೋದು ಯಾರು? ಇಲ್ಲಪ್ಪ, ನೀನು ಇಲ್ಲೇ ಇದ್ದು ಇವ್ರನ್ನೆಲ್ಲ ನೋಡ್ಕೋ. ಭರತ ಒಳ್ಳೆಯವನೇ ಇರ್ಬೋದು, ಆದರೆ ತಾಯಿ ಮಾತು, ಕೈಕೆ ಮಾತು ಕೇಳಿ ಅವನು ಕೂಡ ತಂದೆ ಮತ್ತು ಕೌಸಲ್ಯನ್ನು ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ವೋ? ಆಗ ಭರತ ಹೇಳ್ತಾನೆ, ಅವನೇನಾದರೂ ಹಂಗೆ ಮಾಡಿದ್ರೆ ನಾನು ಅವನನ್ನು ಕೊಂದು ಹಾಕ್ಬಿಡ್ತೀನಿ ಅಂತ. ಮೊದಲೇ ಸಿಟ್ಟಿತ್ತು ಲಕ್ಷ್ಮಣನಿಗೆ, ಅಣ್ಣ ರಾಮನಿಗೆ ಬಿಟ್ಟು ಭರತನಿಗೆ ಪಟ್ಟಾಭಿಷೇಕ ಆಗೋ ಥರ ಆಯ್ತಲ್ಲ ಅಂತ ಒಂದು ಕೋಪ, ಆದರೆ ತೋರಿಸ್ಕೊಳಂಗಿಲ್ಲ.
ಅಯ್ಯೋ ಭರತ ಒಳ್ಳೆಯವನು ಇರ್ಬೋದು, ಆದರೆ ಈಗ ಅವನಿಗೆ ಪಟ್ಟ ಕಟ್ಟುತ್ತಾರೆ, ಅವನ ತಾಯಿ ಕೈಗೆ ಹೇಳ್ದಂಗೆ ಅವನು ಕೇಳೋಕೆ ಶುರು ಮಾಡ್ತಾನೆ. ಮತ್ತು ಆಮೇಲೆ ತಂದೆ ದಶರಥನನ್ನು, ತಾಯಿ ಕೌಸಲ್ಯನ್ನು, ಇವ್ರನ್ನೆಲ್ಲ ಮೈತ್ರಿಯನ್ನು ನೋಡ್ಕೊಳ್ಳೋದು ಯಾರು ಅಂದಾಗ ಲಕ್ಷ್ಮಣ ಹೇಳ್ತಾನೆ, ಅವನು ಹಂಗೇನಾದರೂ ಮಾಡಿದ್ರೆ ನಾನು ಅವನನ್ನು ಕೊಂದು ಹಾಕ್ಬಿಡ್ತೀನಿ. ಆದರೆ ಅವನು ಹಾಗೆ ಮಾಡಲ್ಲ ಅಣ್ಣ, ಅವನು ನೋಡ್ಕೊಳ್ತಾನೆ, ನಾನು ನಿನ್ನ ಜೊತೆ ಬಂದೇ ಬರ್ತೀನಿ, ನನಗೆ ನೀನೇನೂ ಹೇಳಬೇಡ ಅಂದಾಗ. ನೋಡಿ, ಇವೆಲ್ಲ ಜೀವನ ಪಾಠಗಳು. ನಮಗನ್ಸೋದು ಈ ಕಷ್ಟದ ಸಮಯದಲ್ಲಿ ನಮ್ಮವರು ನಮ್ಮ ಜೊತೆ ಎಷ್ಟು ದೂರ ಹೆಜ್ಜೆ ಆಗ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ರಾಮಾಯಣ ಅದೊಂದು ಮೇರುಕೃತಿ. ಅಲ್ಲಿ ಬರುವ ಎಲ್ಲ ಪಾತ್ರಗಳಿಂದಲೂ ಒಂದು ಜೀವನ ಪಾಠ ಇದೆ. ಹೆಂಡತಿಯಾದವಳು ರಾಮ ವನವಾಸಕ್ಕೆ ಹೋಗ್ತೀನಿ ಎಂದಾಗ, ಆಯಿತು ನೀನು ಹೋಗ್ಬಾ, ನಾನು ಇಲ್ಲೇ ಅರಮನೆಯಲ್ಲಿ ಇರ್ತೀನಿ ಅಂತ ಹೇಳಲಿಲ್ಲ. ಅಥವಾ ಅಣ್ಣನಾದ ರಾಮ ವನವಾಸಕ್ಕೆ ಹೋಗ್ತೀನಿ ಎಂದಾಗ ಲಕ್ಷ್ಮಣ, ಆಯ್ತು ನೀನು ಹೋಗ್ಬಾ, ನೀನು ಹಣೆ ಬರ, ನಾನು ಬರಲ್ಲ ಅಂತ ಹೇಳಲಿಲ್ಲ. ಧರ್ಮಕ್ಕೆ ಕಟ್ಟು ಬಿದ್ದ ಆ ಜನರ ಮನಸ್ಸು ಇವತ್ತು ಯಾಕೆ ಕಾಣ್ತಾ ಇಲ್ಲ? ಅಂದರೆ ಒಡ ಹುಟ್ಟಿದವರಲ್ಲಂತಹ ಬಾಂಧವ್ಯಗಳಿಲ್ಲ. ಹೆಂಡತಿ ಗಂಡನ ನಡುವೆ ಆ ಬಾಂಧವ್ಯಗಳಿಲ್ಲ. ಸೊ ಈ ಎಲ್ಲವನ್ನೂ ರಾಮಾಯಣ ಸ್ಪಷ್ಟವಾಗಿ ಬಹಳ ಹಿಂದೆನೇ ಹೇಳಿದೆ. ಹೀಗಿದ್ರೆ ರಾಮಾಯಣ, ಅಲ್ಲಿ ವನವಾಸ ಇರುತ್ತೆ, ಅಲ್ಲಿ ಅಯೋಧ್ಯೆಯ ಆಡಳಿತ ಇರುತ್ತೆ, ಎಲ್ಲವೂ ಇರುತ್ತೆ. ರಾಮಾಯಣದಲ್ಲಿ ಏನಿಲ್ಲ? ಅಲ್ಲಿ ವನವಾಸ ಇದೆ, ಅಲ್ಲಿ ಯುದ್ಧ ಇದೆ, ಅಲ್ಲಿ ವೈಭವ ಇದೆ, ಅಲ್ಲಿ ಶಕ್ತಿ ಇದೆ, ಅಲ್ಲಿ ಧರ್ಮ ಇದೆ, ಅಲ್ಲಿ ಶೋಕ ಇದೆ, ಅಲ್ಲಿ ಸಂತೋಷ ಇದೆ, ಎಲ್ಲವೂ ಇದೆ, ಕುತಂತ್ರ ಇದೆ, ಎಲ್ಲವೂ ಇದೆ. ಹಾಗಾಗಿ ನಾವೆಲ್ಲರೂ ಅಂತಹ ಒಳ್ಳೆಯ ಬದುಕನ್ನು ಬದುಕಬೇಕು ಅಂದರೆ ಅಂತಹ ಜೊತೆಗಾರರನ್ನು ಹೊಂದಬೇಕು. ಬಟ್ ನಾನೇನು ಹೇಳ್ತೀನಿ, ನಮ್ಮೊಂದಿಗೆ ನನ್ನ ಹೆಂಡತಿ ಸೀತೆ ಥರ ಇದ್ದಾಳ ಅನ್ನೋದಕ್ಕಿಂತ ನಾನು ರಾಮನ ಹಾಗಿದ್ದೀನ, ನನ್ನ ತಮ್ಮ ಲಕ್ಷ್ಮಣನ ಹಾಗಿದ್ದಾನ ಅನ್ನೋದಕ್ಕಿಂತ ನಾನು ರಾಮನ ಹಾಗಿದ್ದೀನ, ನನ್ನ ತಂದೆ ದಶರಥರ ಹಾಗಿದ್ದಾರ ಅನ್ನೋದಕ್ಕಿಂತ ನಾನು ಮಗದ ರಾಮಚಂದ್ರನ ಹಾಗೆ ಇದ್ದೀನ. ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾದ ವಿಚಾರ. ಆಯ್ತಾ? ಮತ್ತೆ ಸಂಜೆ ನಾನೊಂದು ಪುಟ್ಟ ಕತೆ ಓದ್ತಾ ಇದ್ದೆ. ಬದುಕಲ್ಲಿ ಕೆಲವೊಮ್ಮೆ ನಾವು ನಮ್ಮ ಯೋಗ್ಯತೆಗೂ ಮೀರಿ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ನನ್ನನ್ನು ಒಳಗೊಂಡಂತೆ ಹೇಳ್ತಾ ಇದ್ದೀನಿ. ನಮ್ಮ ಕೆಪಾಬಿಲಿಟಿ, ನಮ್ಮ ಕೆಪಾಸಿಟಿಗಳು, ನಮ್ಮ ಯೋಗ್ಯತೆಗಳು, ನಮ್ಮ ಮಿತಿಗಳು ಅಂತ ಒಂಚೂರು ಇರುತ್ತೆ. ಅದನ್ನು ಮೀರಿ ನಾವು ಆಸೆ ಪಟ್ಟರೆ ನಮಗೆ ದುಃಖವೇ ಹೊರತು ಅಲ್ಲಿ ಸುಖವಿಲ್ಲ. ನಾವು ಮಾಡಿದ ಎಲ್ಲವೂ ನಮಗೆ ತುಂಬ ಚೆನ್ನಾಗಿ ಕಾಣಬಹುದು. ನಾವು ಮಾಡಿದ ಕೆಲಸ, ನಾವು ಆಡಿದ ಮಾತು, ನಾವು ಇಟ್ಟ ಹೆಜ್ಜೆ ಎಲ್ಲವೂ ನಮಗೆ ಅದ್ಭುತ ಇರಬಹುದು. ಹೊರಗಡೆಯಿಂದ ನೋಡೋರಿಗೆ ಅದು ಯಾಕೋ ಅಷ್ಟು ಸರಿ ಇಲ್ಲ ಅಂತ ಅನ್ನಿಸಿದಾಗ ನಾವು ಅವರ ಒಪಿನಿಯನ್ ಕೇಳಬೇಕು. ನಾನು ಇದನ್ನು ಮಾಡಿದೆ, ಹೆಂಗಿದೆ, ದಯವಿಟ್ಟು ಒಪಿನಿಯನ್ ಹೇಳು, ತಪ್ಪಿದರೆ ತಿದ್ದುಕೊಳ್ತೀನಿ ಅನ್ನೋ ಬುದ್ಧಿ ನಮಗಿರಬೇಕು. ಇಲ್ಲ ನಾನು ಮಾಡಿರೋದೆಲ್ಲ ಸರಿ ಹಂಗೆ ಅಂದ್ಕೊಂಡಿರ್ತೀವಿ, ಆದರೆ ನಾವು ಭ್ರಮೇಲಿ ಬದುಕ್ತಾ ಇರ್ತೀವಿ. ಇಲ್ಲ, ನಾವು ನಮ್ಮ ಕೆಲಸವನ್ನು ಇನ್ನೊಬ್ಬರು ವಿಮರ್ಶೆ ಮಾಡಿ ಹೇಳಿದಾಗ, ಅವರು ತಮ್ಮ ಅಸೂಹೆ ಬುದ್ಧಿಗೆ ಹೇಳ್ತಾರೋ ಒಳ್ಳೇದಕ್ಕೆ ಹೇಳ್ತಾರೋ ಕೇಳುವಷ್ಟು ವ್ಯವಧಾನ ಇರಬೇಕು. ನಾವು ಮಾಡಿರೋದು ಪುಟ್ಟದಾಗಿ ಮಣ್ಣಿನ ಗಣೇಶನ ಮಾಡ್ತೀನಿ ಅಂತ ಹೋಗಿ ಏನೋ ಎಡವಟ್ಟು ಮಾಡಿದ್ದೀವಿ, ಆದರೆ ನಾವು ಹೇಳ್ತೀವಿ ಇದು ಮಣ್ಣಿನ ಗಣೇಶ, ಇದಕ್ಕೆ ಇಷ್ಟೇ ದುಡ್ಡು ಕೊಡಬೇಕು, ಇಷ್ಟು ಚೆನ್ನಾಗಿ ಯಾರ್ರೀ ಮಾಡ್ತಾರೆ. ನನಗೂ ತುಂಬ ಸಾರಿ ಅನಿಸಿದೆ. ಈಗ ನಾವು ನಾನು ಅದ್ಭುತ, ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ, ನಾನು ಎಷ್ಟು ಚೆನ್ನಾಗಿದ್ದೀನಿ ನೋಡಲಿಕ್ಕೆ, ಅಥವಾ ನಾನೆಷ್ಟು ಸೂಪರ್ ಮ್ಯಾನ್, ನಾನು ಪ್ರತಿಭಾವಂತ, ಟ್ಯಾಲೆಂಟೆಡ್ ಪರ್ಸನ್, ನನ್ನ ಬಗ್ಗೆ ನಾನು 1000 ಅಂದ್ಕೊಂಡಿರ್ತೀನಿ. ಬಟ್ ಯಾವಾಗ ಅದು ಸ್ವಲ್ಪ ಫೀಲ್ಡಲ್ಲಿ ಓಡಾಡಿ ನನಗಿಂತ ನನ್ನ ಯೋಗ್ಯತೆ ಇಷ್ಟೇ ಅಥವಾ ನನ್ನ ಮಿತಿ ಇಷ್ಟೇ, ಅದು ನೆಗೆಟಿವ್ ಆಗಲ್ಲ, ಯಾಕೋ ನೀವು ಸ್ವಲ್ಪ ಕಡಿಮೆ ಇದ್ದೀರಾ ಅಂದಾಗ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಇನ್ನೊಂಚೂರು ಅದ್ಭುತವಾಗೋ ಕಡೆ ಗಮನ ಕೊಡಿ ಅಷ್ಟೇ. ಯಾರೋ ನೀವು ಕಡಿಮೆ ಅಂತ ಹೇಳಿಬಿಟ್ರು ಅಥವಾ ನಿಮ್ಮನ್ನು ಯಾರೋ ನೀವು ಅಷ್ಟು ಅದ್ಭುತ ಇಲ್ಲ ರೀ ನಿಮ್ಮ ವರ್ಕು ಅಂತ ಹೇಳಿದ ತಕ್ಷಣ ನೀವು ಅಲ್ಲಿಗೆ ಮುಗೀತು ಅಂತ ಅಲ್ಲ. ಹೌದಾ, ಅದ್ಭುತ ಇಲ್ವಾ, ಸರಿ, ನಾನು ಅದ್ಭುತ ಮಾಡಲಿಕ್ಕೆ ಏನು ಕಲಿಬೇಕು, ಏನು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಳ್ಬೇಕು, ನಮ್ಮ ಗಮನ ಆ ಕಡೆ ಇರಬೇಕು. ಇದು ಒಂದು ಕತೆ ಹೇಳ್ತಾ ಇದ್ರು. ಯಾರೋ ಒಬ್ಬ ಒಳ್ಳೆ ಕವನಗಳನ್ನು ಬರಿತಾ ಇದ್ದಂತೆ. ಅವನು 100 ಕವನ ಬರೆದ್ಬಿಟ್ಟಿದ್ದಾನೆ.
ಒಂದು ಸತಿ ಅವನೇನು ಮಾಡ್ದ, ತಮ್ಮ ಎಲ್ಲ ಕವನಗಳನ್ನು ಎಲ್ಲ ಪತ್ರಿಕೆಗೂ ಕಳಿಸ್ಕೊಡ್ತಾ ಇದ್ದ. ದಯವಿಟ್ಟು ನಿಮ್ಮ ಪತ್ರಿಕೆಯಲ್ಲಿ ದಯವಿಟ್ಟು ಈ ಕವನವನ್ನು ಪೋಸ್ಟ್ ಮಾಡಿ, ಅಂದರೆ ಪ್ರಿಂಟ್ ಮಾಡಿ ಏನು ಬರಿತಾನೇ ಇದ್ದ ಪತ್ರಗಳನ್ನು ಆ ಪತ್ರಿಕೆಯ ಸಂಪಾದಕರಿಗೆಲ್ಲ ಪತ್ರ ಬರಿತಾ ಇದ್ದ, ನನ್ನ ಕವನಗಳನ್ನು ದಯವಿಟ್ಟು ಪ್ರಿಂಟ್ ಮಾಡಿ ಅಂತ. ಅವರು ಆ ಕಡೆಯಿಂದಲೂ ಒಂದು ವಿಷಾದದ ಪತ್ರ ಬರೆಯೋರು, ಕ್ಷಮಿಸಿ ದಯವಿಟ್ಟು ನಿಮ್ಮ ಕವನಗಳನ್ನು ಪ್ರಿಂಟ್ ಮಾಡಲು ಅಥವಾ ಮುದ್ರಣ ಮಾಡಲು ಸಾಧ್ಯವಿಲ್ಲ ಅಂತ. ಅವನಿಗೆ ಬೇಸತ್ತು ಹೋಗ್ಬಿಡ್ತು. ಒಂದು ದಿವಸ ತಪಸ್ಸಿ ಕೂತ್ಕೊಂಡ್ಬಿಟ್ಟ, ದೇವರನ್ನು ಕೇಳ್ದ. ದೇವರು ಪ್ರತ್ಯಕ್ಷ ಕೂಡ ಆದ. ಏನಪ್ಪ ಏನು ಸಮಸ್ಯೆ ಅಂತ ದೇವರು ಕೇಳಿದಾಗ ಈತ ಹೇಳ್ದ, ಸ್ವಾಮಿ ಅಥವಾ ಭಗವಂತ, ಹೇ ದೇವರೇ, ನಾನು ತುಂಬ ಕವನಗಳನ್ನು ಬರೆದಿದ್ದೀನಿ, ಆದರೆ ಯಾರೊಬ್ಬರೂ ಅದನ್ನು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ತಾ ಇಲ್ಲ. ದಯವಿಟ್ಟು ನನಗೆ ಪ್ರಿಂಟ್ ಆಗಬೇಕು, ನನ್ನ ಕವನಗಳು ಪತ್ರಿಕೆಯಲ್ಲಿ ಬರಬೇಕು, ಹಾಗೆ ನೀನು ನನಗೆ ಆಶೀರ್ವಾದ ಮಾಡು ಅಂತ. ದೇವರು ಒಳ್ಳೆ ಮೂಡಲ್ಲಿದ್ದ. ಆಯಿತು, ನಿನ್ನ ಕವನಗಳು ಪತ್ರಿಕೆಯಲ್ಲಿ ಬರುವಂತಾಗಲಿ ಅಂತ ಆಶೀರ್ವಾದ ಮಾಡಿ ಹೋದ. ಏನು ಆಶ್ಚರ್ಯ, ನೆಕ್ಸ್ಟ್ ಬಾರಿ ಪತ್ರ ಬರೆದಾಗ ಪತ್ರಿಕೆಯ ಸಂಪಾದಕರು ಒಪ್ಪಿಕೊಂಡ್ರು. ಮುಂದಿನ ವಾರ ಕವನಗಳು ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ಲಿಕ್ಕೆ ಶುರುವಾದವು. ಖುಷಿ ಆಯಿತು. ಆದರೆ ಮತ್ತೊಂದು ದುಃಖ ಶುರುವಾಯಿತು. ಏನು, ಕವನಗಳೇನೋ ಪ್ರಿಂಟ್ ಆಗ್ತಿದ್ದಾವೆ, ಆದರೆ ಅದಕ್ಕೆ ಬರಬೇಕಾದ ಗೌರವ ಧನ ಅಂತ ಏನು ಹಣ ಬರಬೇಕಿದೆ ಅದು ಬರ್ತಾ ಇಲ್ಲ. ಅದಕ್ಕೆ ಮತ್ತೆ ಪತ್ರ ಬರೆದ, ನೀವು ನನ್ನ ಕವನಗಳನ್ನು ಪ್ರಿಂಟ್ ಮಾಡಿದ್ದೀರಿ ಹೌದು, ಆದರೆ ಅದಕ್ಕೆ ಬರಬೇಕಾದ ಹಣವನ್ನು ಕೊಡ್ತಾ ಇಲ್ಲ, ದಯವಿಟ್ಟು ಹಣ ಕೊಡಿ ಅಂತ. ಏನು ಪತ್ರ ಬರೀತಲೇ ಅವನೇ, ಅವರು ಆ ಕಡೆಯಿಂದ ಏನೂ ಪ್ರತಿಕ್ರಿಯೆ ಅಥವಾ ಆ ಕಡೆಯಿಂದ ಮರುಪತ್ರವನ್ನು ಅವರು ಬರೀತಾನೇ ಇಲ್ಲ, ಪ್ರತಿಕ್ರಿಯಿಸ್ತಾನೇ ಇಲ್ಲ. ಮತ್ತು ಬಹಳ ಬೇಜಾರಾಗೋಯ್ತು. ಪಾಪ ಅದನ್ನೇ ನಂಬಿಕೊಂಡಿದ್ದ ಅವನು. ನಾನು ನನ್ನ ಕವನಗಳನ್ನು ಪತ್ರಿಕೆ ಪ್ರಕಟಿಸ್ತಾ ಇದೆ, ಆದರೆ ಹಣ ಕೊಡ್ತಾ ಇಲ್ಲ ಅಂತ ಮತ್ತೆ ತಪಸ್ಸಿ ಕೂತ. ಮತ್ತೆ ದೇವರು ಪ್ರತ್ಯಕ್ಷವಾದ. ಆದರೆ ದೇವರು ಅಷ್ಟೊಂದು ಒಳ್ಳೆ ಮೂಡಲ್ಲಿ ಇರಲಿಲ್ಲ ಈ ಬಾರಿ. ಏನಪ್ಪ ನಿನ್ನ ಸಮಸ್ಯೆ ಅಂತ ದೇವರು ಕೇಳ್ದ. ಓ ದೇವರೇ, ಈ ಹಿಂದೆ ನಾನು ಕೇಳಿಕೊಂಡಂತೆ ನನ್ನ ಕವನಗಳು ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ತಾ ಇದ್ದಾವೆ, ಅದಕ್ಕೆ ಧನ್ಯವಾದ. ಆದರೆ ಅದಕ್ಕೆ ಬರಬೇಕಾದ ಗೌರವ ಧನ ಅಥವಾ ಹಣ ಅಂತ ಏನು ಪತ್ರಿಕೆಯವರು ನನಗೆ ಕೊಡಬೇಕಿತ್ತಲ್ಲ, ಅದಂತೂ ಬರ್ತಾ ಇಲ್ಲ, ದಯವಿಟ್ಟು ಅದನ್ನು ಸಿಗುವಂತೆ ಮಾಡು ಅಂತ ದೇವರು ಹೇಳಿದ. ಆಯಿತು, ಇವತ್ತು ಸಂಜೆಯ ವೇಳೆ ಅಷ್ಟರಲ್ಲಿ ನಿನ್ನ ಕವನಕ್ಕೆ ಹಣ ಸಿಗುವಂತಾಗಲಿ ಅಂತ ಹೇಳಿ ಆತ ಮಾಯವಾದ. ಸರಿ, ಹಿಂಗೆಲ್ಲ ಆಯಿತು. ಸರಿ, ಒಂಚೂರು ಸಿಟಿ ಒಳಗಡೆ ಓಡಾಡ್ಕೊಂಡು ಬರೋಣ ಅಂತ ಈತ ಸಿಟಿ ಒಳಗಡೆ ಹೋದ. ಎಲ್ಲ ಓಡಾಡ್ಕೊಂಡು ಸಂಜೆ ಮನೆಗೆ ಬಂದ. ಹೆಂಡತಿ ಆ ಗಂಡನ ಕೈಗೆ ಆಗಿನ ಕಾಲ, ಭಾಳ ಹಿಂದಿನ ಕಾಲ, ಪೈಸೆ ಆ ಕಾಲ ಇತ್ತಲ್ಲ, ಆಗ ಒಂದು 5 ರೂಪಾಯಿ ಗಂಡನ ಕೈಗೆ ಇಟ್ಬಿಟ್ಟು ಏನನ್ಬೇಕು, ತಗೊಳ್ಳಿ ಗುಜ್ರಿ ಅವನು ಬಂದಿದ್ದ, ನೀವೆಲ್ಲ ಕವನಗಳನ್ನು ಬರೆದು ಅಲ್ಲಿ ಪುಸ್ತಕಗಳನ್ನ ಇಕ್ಕಿದ್ರಲ್ಲ, ಆ ಗುಜ್ರಿ ಅವನಿಗೆ ಆ ರದ್ದಿ ಬೆಲೆಗೆ ಎಲ್ಲ ಕೊಟ್ಟೆ, 5 ರೂಪಾಯಿ ಕೊಟ್ಟ, ತಗೊಳ್ಳಿ, ಇದು ನಿಮ್ಮ ಕವನಗಳಿಗೆ ಸಿಕ್ಕ ಗೌರವಧನ. ಈತ ಕೇಳಿದ್ದೇನು, ಆ ಪೇಪರ್ನಲ್ಲಿ ಪತ್ರಿಕೆ ಪ್ರಿಂಟ್ ಮಾಡ್ತಿದ್ರಲ್ಲ ಅಲ್ಲಿಂದ ಬರಬೇಕಾದ ಹಣ. ಯಾಕಂದ್ರೆ ಇವನು ಅಂದ್ಕೊಂಡಿದ್ದ, ನನ್ನ ಕವನಗಳು ಅದ್ಭುತ, ನನ್ನ ಕವನಗಳು ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ತಿದ್ದಾವೆ ಅಂದರೆ ನನಗೆ ಅವ್ರ ಹಣ ಕೊಡಬೇಕು, ಇಂಥ ಕವನ ಯಾರ್ರೀ ಬರೆಯೋಕ್ಕೆ ಸಾಧ್ಯ, ನನಗೆ ಗೌರವಧನ ಬೇಕು ಅನ್ನೋ ಅರ್ಥದಲ್ಲಿ ಇವನು ದೇವರನ್ನು ಕೇಳ್ಕೊಂಡಿದ್ದ. ಆದರೆ ದೇವ್ರಿಗೂ ಹೇಳಿದ್ದ, ಆಯಿತು ಇವತ್ತು ಸಂಜೆ ಅಷ್ಟೊತ್ತಿಗೆ ನಿನ್ನ ಕವನಕ್ಕೆ ಏನು ಹಣ ಸಿಗಬೇಕು ಅದು ಸಿಗುತ್ತೆ ಅಂತ. ಸಂಜೆ ಮನೆಗೆ ಬಂದಾಗ ಹೆಂಡತಿ ಕೈಗೆ 5 ರೂಪಾಯಿನೋ ಕೊಟ್ಬಿಟ್ಟು, ತಗೊಳ್ಳಿ ಗುಜ್ರಿಯವನು ಬಂದಿದ್ದ, ನೀವು ಅಲ್ಲಿ ಕವನ ಬರ್ದು ಅಷ್ಟಾನುಗಟ್ಲೆ ಇಟ್ಟಿದ್ರಲ್ಲ, ಆ ಎಲ್ಲ ಪುಸ್ತಕಗಳನ್ನು ತಗೊಂಡೋಗಿ ಗುಜ್ರಿಯವನಿಗೆ ಹಾಕಿದ್ರೆ 5 ರೂಪಾಯಿ ಕೊಟ್ಟ, ತಗೊಳ್ಳಿ ಅಂತ ಎಸ್ಬಿಟ್ಟು ಹೋದ್ಲು. ಅವನಿಗನ್ನಿಸ್ತು, ನನ್ನ ಕವನವನ್ನು ನಾನು ಏನೋ ಅಂದುಕೊಂಡಿದ್ದೆ, ಕಡಿಗೆ ಗುಜ್ರಿಯವನಿಗೆ ಹಾಕಿದಾಗ 5 ರೂಪಾಯಿ ಸಿಕ್ತು, ಇದು ನನ್ನ ಕವನದ ಗೌರವಧನ. ಅವನಲ್ಲಿಂದ ಓಕೆ, ನನ್ನ ಕವನದಲ್ಲಿ ಎಲ್ಲಿ ಸಮಸ್ಯೆ ಇದೆ, ಏನು ಸಮಸ್ಯೆ ಇದೆ, ಅಥವಾ ಇನ್ನೂ ಏನು ಡೆಪ್ತಾಗಿ ಬರೀಬೇಕು, ಆಗ ಅವನಿಗೆ ತನ್ನ ಕವನದ ಬೆಲೆ ಎಷ್ಟು ಅಂತ ಅವನಿಗೆ ಅವಾಗ ಗೊತ್ತಾಯಿತು. ಬಟ್ ಅಲ್ಲಿವರೆಗೂ ಅವನು ಭ್ರಮೇಲಿದ್ದ. ನಾನು ಇಷ್ಟು ಚೆನ್ನಾಗಿ ಕವನ ಬರೀತೀನಿ, ನಾನು ಇಷ್ಟೊಂದು ಕವನ ಬರೆದಿದ್ದೀನಿ, ಈ ಥರ. ಇದು ಕವನದ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ನಮ್ಮ ಜೀವನ. ನಾವು ಕೆಲವೊಮ್ಮೆ ಅಂದ್ಕೊಂಡಿರ್ತೀವಿ, ನಾನು ಇವರನ್ನು ಇಷ್ಟೊಂದು ಪ್ರೀತಿ ಮಾಡ್ತೀನಿ, ನಾನು ಇವ್ರಿಗೆ ಇಷ್ಟೊಂದು ಸಮಯ ಕೊಡ್ತೀನಿ, ನಾನು ಇವರನ್ನು ಇಷ್ಟೊಂದು ಹಚ್ಕೊಂಡಿದ್ದೀನಿ, ಹಂಗೆ ಹಿಂಗೆ. ಆಯಿತು, ಏನೋ ನಿಮ್ಮ ಒತ್ತಾಯಕ್ಕೆ ಅವರು ನಿಮ್ಮ ಕವನಗಳನ್ನು, ನಿಮ್ಮ ಪ್ರೀತಿಯನ್ನು ಅಲ್ಲಿ ಮುದ್ರಣ ಮಾಡ್ತಿರ್ಬೋದು. ಬಟ್ ಅಥವಾ ಅದಕ್ಕೆ ಪ್ರತಿಫಲವಾಗಿ ಅವರು ಏನೋ ಕೊಡ್ತಾರ ಗೊತ್ತಿಲ್ಲ.
ಬಹುಶಃ ನಿಮ್ಮ ಕವನ ಅಷ್ಟು ಯೋಗ್ಯತೆ ಇಲ್ಲದೇ ಇರ್ಬೋದು, ಅಥವಾ ನಿಮ್ಮ ಕವನ ಅಷ್ಟು ಡೆಪ್ತ್ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮ ಪ್ರೀತಿ ಅಷ್ಟು ಅವರಿಗೆ ರುಚಿ ಇಲ್ಲದೆ ಇರ್ಬೋದು, ಅವರಿಗೆ ನಿಮ್ಮ ಪ್ರೀತಿ ಬೇಕಿಲ್ಲದೆ ಇರ್ಬೋದು. ಭ್ರಮೇಲಿ ಬದುಕಬೇಡಿ. ಓಕೆ ಫೈನ್, ಪ್ರತಿ ನಿರ್ಲಕ್ಷ್ಯಗಳನ್ನು ಅವ್ರ ಮೇಲೆ ಹಾಕಬೇಡಿ, ಅಥವಾ ಪ್ರತಿ ಸೋಲುಗಳನ್ನು ಅಥವಾ ಪ್ರತಿ ಹಿನ್ನಡೆಗಳನ್ನು ಅವ್ರನ್ನ ತಪ್ಪಿತಸ್ಥರು ಮಾಡಬೇಡಿ. ಓಕೆ, ನನ್ನಲ್ಲಿ ಏನು ತಪ್ಪಾಯಿತು? ನಾನು ಕವನದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರನ್ನೋ ನೀವು ತುಂಬ ಹಚ್ಕೊಂಡಿದ್ದೀರಿ, ನೀವು ಅಂದುಕೊಂಡಿದ್ದೀರಿ ಅವ್ರು ನನಗೆ ತುಂಬ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ, ಅವ್ರು ನನ್ನನ್ನು ತುಂಬ ಪ್ರೀತಿಸ್ತಾರೆ, ಅವ್ರು ನನ್ನನ್ನು ತುಂಬ ಹಚ್ಕೊಂಡಿದ್ದಾರೆ, ಅವ್ರು ನನ್ನನ್ನು ಬಿಟ್ಟು ಬದುಕುವುದಿಲ್ಲ, ಹೀಗೆ ನೀವೇನೋ ಭ್ರಮೆಯಲ್ಲಿದ್ದೀರಿ. ಒಂದು ಸಮಯ ಬಂದಾಗ, ಅಯ್ಯೋ ನಾನು ಇವ್ರಿಗೆ ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀನಿ, ಅವ್ರು ನನಗೇನು ಕೊಡ್ತಾ ಇಲ್ವಲ್ಲ. ಅದೊಂಥರ ಪತ್ರಿಕೆಯಲ್ಲಿ ಕವನಗಳು ಬರ್ತಾ ಇದ್ದಾವೆ, ಪ್ರಿಂಟ್ ಆಗ್ತಾ ಇದ್ದಾರೆ, ಆದರೆ ಪತ್ರಿಕೆಯವರು ವಾಪಸ್ ನಿಮಗೆ ಹಣ ಕೊಡ್ತಾ ಇಲ್ವಲ್ಲ. ಹಂಗೆ ಹಾಗೆ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕವನದಲ್ಲಿ ಏನೋ ದೋಷ ಇದೆ. ಓಕೆ, ಒಂದು ಕವನ ಇನ್ನೂ ಡೆಪ್ತ್ ಹೋಗಬೇಕು, ಇಲ್ಲ ನಾನು ಬರಿತಿರೋ ಕವನ ಅವ್ರಿಗಿಷ್ಟ ಇಲ್ಲದೆ ಇರ್ಬೋದು. ನಾವೇನು ಮಾಡಬೇಕು? ಓಕೆ ಫೈನ್, ಎಲ್ಲರೂ ನಿಮ್ಮ ಕವನವನ್ನು ಇಷ್ಟಪಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಕವನವನ್ನು ಇಷ್ಟಪಡೋರು ಇನ್ನೆಲ್ಲೋ ಇರ್ಬೋದು, ಅವರನ್ನು ಹುಡುಕಿ. ನಿಮ್ಮ ಕವನವನ್ನು ಎಲ್ಲರೂ ಇಷ್ಟಪಡಬೇಕು ಅನ್ನೋ ಭ್ರಮೆಯನ್ನು ಬಿಡಿ. ನಿಮ್ಮ ಕವನವನ್ನು ಪ್ರೀತಿಸೋರು ಖಂಡಿತ ಇದ್ದಾರೆ, ಬಟ್ ಸಿಗೋದು ಸ್ವಲ್ಪ ತಡವಾಗಬಹುದು. ನೀವು ನಿಮ್ಮ ಕವನವನ್ನು ತಪ್ಪಾದ ಜಾಗದಲ್ಲಿ ಪ್ರಿಂಟ್ ಮಾಡಿಸಿದ್ರೆ ಗುಜ್ರಿ ಸೇರ್ತೀರಿ. ಕೆಲವೊಮ್ಮೆ ಅದು ನಿಮ್ಮ ಕವನದ ಸಮಸ್ಯೆ ಇರಬಹುದು, ಅಥವಾ ಒಳ್ಳೆ ಕವನವನ್ನು ತಪ್ಪಾದ ವ್ಯಕ್ತಿಯ ಬಳಿ ಹೇಳಿದ್ದು, ಅಥವಾ ಕೆಟ್ಟ ಕವನವನ್ನು ನೀವು ಮಾರಾಟ ಮಾಡಲು ಪ್ರಯತ್ನಿಸಿದ್ದೇ ನಿಮ್ಮ ದೋಷವಾಗುತ್ತೆ. ಇದು ಬಹಳ ಮುಖ್ಯವಾದ ಸಂಗತಿ. ಓಕೆ, ಬದುಕಲ್ಲಿ ಸೋಲು ಅಂತ ಏನೂ ಇಲ್ಲ ನನ್ನ ಪ್ರಕಾರ. ಎಲ್ಲವೂ ನೀವು ಇನ್ನೊಂಚೂರು ಅತ್ಯುತ್ತಮ ಆಗಲಿಕ್ಕೆ ಅದೊಂದು ರಿಮೈಂಡರ್, ಅಥವಾ ಅದು ನಿಮಗೊಂದು ಎಚ್ಚರಿಕೆ ಗಂಟೆ. ಓಕೆ ಫೈನ್, ನೀವು ಇನ್ನೊಂಚೂರು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಿದೆ, ನೀವು ಇನ್ನಷ್ಟು ಡೆಪ್ತಾಗಿ ಓದಬೇಕಿದೆ, ನೀವು ಇನ್ನಷ್ಟು ಡೆಪ್ತಾಗಿ ಮಾಡ್ತಾ ಇರೋದನ್ನು ಶ್ರದ್ಧೆಯಿಂದ ಮಾಡಬೇಕಿದೆ. ಸೋಲು ನನ್ನ ಪ್ರಕಾರ ಇಲ್ಲ. ಸೊ ಯಾವ ಸೋಲು? ಯಾರೊಬ್ಬರು ಗೆದ್ದಿದ್ದಾರೆ, ನೀವು ಸೋತಿದ್ದೀರಿ ಅಂತ ನೀವು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಗೆದ್ದವನಿಗೆ ಒಂದೇ ದಾರಿ, ಸೋತವನಿಗೆ 1000 ದಾರಿ. ಅವರಿವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಆ್ಯಂಡ್ ಯಾವುದನ್ನು ಬೆಗ್ ಮಾಡಲಿಕ್ಕೆ ಹೋಗಬೇಡಿ. ಸರಿಯಾದ ವ್ಯಕ್ತಿಗಳು ಸಿಗ್ತಾರೆ, ಸರಿಯಾದ ಜೀವನವೂ ನಿಮಗೆ ಸಿಗುತ್ತೆ, ಭರವಸೆ ಇಟ್ಟುಕೊಳ್ಳಿ. ಓಕೆ, ನಾನು ಈ ಎಲ್ಲ ವಿಚಾರಗಳನ್ನು ವೈಯಕ್ತಿಕವಾಗಿ ಪಾಲಿಸುವ ಪ್ರಯತ್ನವನ್ನಂತೂ ನನ್ನ ಜೀವನದಲ್ಲಿ ನಾನು ಮಾಡ್ತೀನಿ. ಅದಾಗಿಯೂ ನಾನು ಮನುಷ್ಯನೇ ಅಲ್ವೇ, ಹಾಗಾಗಿ ನನಗೂ ದುಃಖ ಸಂಕಟಗಳು ಕೆಲವೊಮ್ಮೆ ಆಗುತ್ತವಾದರೂ ನನ್ನ ಗುರಿಗೆ ಅವ್ಯಾವು ಅಡ್ಡ ಬರ್ದಂಗೆ ನಾನು ಯಾವಾಗಲೂ ಎಚ್ಚರಿಕೆ ವಹಿಸ್ತೀನಿ.